ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಕಡಕ ಜವಾರಿ ಕಾಕ ವಿಧಾನಸೌಧಾಗ ಯಾರು ಶ್ರಮಜೀವಿಯಾಗಿ ಕೆಲಸ ಮಾಡಾಕತ್ತಾರ ಅವ್ರದ್ದು ದೃಶ್ಯಗಳು ತೋರ್ಸಾಕತ್ತಾನ ನೋಡ್ರಿ. ವಿಧಾನಸಭಾ ಅಂದ್ರೆ ಅಷ್ಟೇನು ಮಾಮೂಲಿ ಅಲ್ರಿ. ಒಳಗೆ ಹೋಗ್ಬೇಕಾರ ಭಾಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರಪ್ಪ ನೋಡ್ರಿ. ಪೊಲೀಸರ ರಾತ್ರಿ ಹಗಲಿ ದುಡಿತಾರ್ರಿ. ಅವ್ರ ಕಷ್ಟಗಳು ಭಾಳ ಅದಾವ. ಅವ್ರಿಗೂ ಸಂಸಾರ ಐತೆ, ಅವ್ರಿಗೂ ಹೆಂಡತಿ ಮಕ್ಕಳು ಅದಾವ. ಅದನ್ನು ಸಹಿತ ವಿಚಾರ ಮಾಡಬೇಕು. ಉತ್ತರ ಕರ್ನಾಟಕದ ಪೊಲೀಸರ ಭಾಳ ಅದಾರ. ಆ ಪೊಲೀಸ್ ಸ್ಕ್ವಾಡ್ ಒಂದು ಐತ್ರಿ. ನಾಯಿಗಳು ತೊಗೊಂಡು ತಿರುಗಾಡ್ತಾರೆ. ಅದು ಎಲ್ಲರೇ ಮೋಷನ್ ಹೊಡಿತು, ಯಾವುದರೇ ಸ್ಫೋಟಕ ವಸ್ತು ಗಿಸ್ತು ಎಲ್ಲ ಕಂಡು ಹಿಡಿತಾರೆ. ಇಂಥ ಪೊಲೀಸರು ಸಹಿತ ಇವತ್ತು ಆ ಪೊಲೀಸರಿಗೊಂದು ಸಲ್ಯೂಟ್ ಹೊಡಿಬೇಕು. ರಾತ್ರಿ ಹಗಲಿ ದುಡಿತಾರೆ. LH ಗೇಟ್ ಅಂತೇಳಿ ನೋಡ್ರಿ, ಹೈಕೋರ್ಟ್ ಗೇಟ್ ಅಂತೇಳಿ ನೋಡ್ರಿ, ಇರುವ ಈ ಕಡೆ ಮತ್ತೊಂದು MS ಬಿಲ್ಡಿಂಗ್ ಅಂತೇಳಿ ಗೇಟ್ ಅಂತೇಳಿ ನೋಡ್ರಿ. ರಾತ್ರಿ ಹಗಲಿ ಕಾಯ್ತಾರೆ ರೀ. ನಮ್ಮ ಪೊಲೀಸರಿಗೂ ಒಂದು ಸಲಾಮ್ ಹೊಡಿಬೇಕಲ್ರಿ. ಪ್ರತಿಯೊಂದು ಒಳಗೆ ಬಂದ ತಕ್ಷಣ ಮತ್ತು ಆ ಗೇಟ್ ಮುಗಿದ ತಕ್ಷಣ ಮತ್ತು ಇಲ್ಲಿ ವಿಕಾಸಸೌಧ ಗೇಟ್, ಅಲ್ಲಿ ಒಂದು 2-3 ಗೇಟ್, ಈ ಕಡೆ ವಿಧಾನಸೌಧದ ಒಂದು 2-3 ಗೇಟ್. ಇವೆಲ್ಲ ಗೇಟ್ಗಳದಾಗ ಒಳಗೆ ಯಾರೂ ತಪ್ಪಿಸಿ ಪಾಸ್ ಇಲ್ಲದ ಅಧಿಕೃತ ಇಲ್ಲದ ಹೋಗದಂಗೆ ನೋಡ್ಕೋತ ಕುಣ್ತಾರೆ. ಆ ಪೊಲೀಸರ ಶ್ರಮನೂ ಭಾಳ ಅಲ್ರಿ. ನಾವಿವತ್ತು ಭಾಳ ವಿಚಾರ ಮಾಡ್ತೀವಿ. ಮಂತ್ರಿಗಳು ಶಾಸಕರ ಐಷಾರಾಮಿ ಜೀವನ ಮಾಡ್ತಾರೆ, ಮಸ್ತ್ ಮಜಾ ಉಡಾಸ್ತಾರೆ ಆರಿಸಿ ಬಂದ ಮೇಲೆ ನಾವು ತಿಳ್ಕೊತೀವಿ. ಆದ್ರೆ ಅವ್ರ ಪಟ್ಟ ಫಜೀತಿ ಇವತ್ತು ನೋಡ್ತೀವಿ. ಕ್ಷೇತ್ರದ ಜನ ಅನೇಕ ಸಮಸ್ಯೆ, ಅವ್ರಿಗೆ ಊಟ ಮಾಡೋಕ್ಕೂ ಸಹಿತ ಪುರ್ಸತ್ತು ಕೊಡುವರು ಜನ. ಕ್ಷೇತ್ರದವ್ರು ಬಂದಿರ್ತಾರೆ, ತಮ್ಮ ಅಹವಾಲು ತೊಗೊಂಡು ಏನಾರ ಒಂದು ಸುಖ ದುಃಖ ತೊಗೊಂಡು ಅದನ್ನು ಸಹಿತ ವಿಚಾರ ಮಾಡಬೇಕು. ಶಾಸಕರಾಗಿ ಏನಂದ್ರೆ ಭಾಳ ನವಾಬರು ಅಲ್ಲ, ಏನು ದೊಡ್ಡ ಕೋಲ್ಹಾಪುರ ಮಹಾರಾಜರು ಅಲ್ಲ. ಅವ್ರ ಪರಿಸ್ಥಿತಿನೂ ನಾನು ನೋಡಿದ್ನಿ, ಸತತವಾಗಿ ನೋಡಾಕತ್ತೀನಿ. ಆ ಕಡೆ ಹೋದರೂ ಅವು ಕ್ಷೇತ್ರದ ಮನುಷ್ಯ ಬಂದಿರ್ತಾನೆ, ಇವ್ರ ಕ್ಷೇತ್ರದ ಮನುಷ್ಯ ಬಂದಿರ್ತಾನೆ. ಆ ಮಂತ್ರಿಗೆ ಭೇಟಿ ಆಗ್ಬೇಕು, ಈ ಮಂತ್ರಿಯಿಂದ ಅನುದಾನ ತೊಗೋಬೇಕು. ಸಂಬಂಧಪಟ್ಟ 20 ಇಲಾಖೆಗೆ ಒಬ್ಬೊಬ್ಬ ಶಾಸಕ ಅಡ್ಡಾಡ್ಬೇಕು. ಇಂಥವೆಲ್ಲ ಪರಿಸ್ಥಿತಿ ಇದ್ದಾಗ ಆ ಮಂತ್ರಿಗಳ ಪರಿಸ್ಥಿತಿ, ಆ ಮಂತ್ರಿ ಇದ್ದ ಮತ್ತೊಂದು ಮಂತ್ರಿ ಕಡೆ ಹೋಗಿ ತನ್ನ ಕ್ಷೇತ್ರಕ್ಕಾಗಲಿ ತನ್ನ ಇಲಾಖೆಗೆ ಇಂಥ ಅಧಿಕಾರಿ ಬೇಕು, ಈ ಇಲಾಖೆಯಿಂದ ಈ ಇಲಾಖೆಗೆ ಈ ಅಧಿಕಾರಿ ಬೇಕು. ಹೀಗೆಲ್ಲ ಇದೊಂದು ಭಾಳ ಸಿಸ್ಟಮ್ ಐತಿ. ಆದರೆ ಇಲ್ಲಿ ಪ್ರತಿಯೊಂದು ಸುರಕ್ಷಿತವಾಗಿ ಇದೇನು ಕೆಂಗಲ್ ಹನುಮಂತಯ್ಯ ಕಟ್ಟ್ಯಾರ ಅದರದ್ದೊಂದು ಭಾಳ ನಾವು ವಿಚಾರ ಮಾಡ್ತೀವಿ. ಇವತ್ತು ಭಾಳ ಸುಂದರ ಕಟ್ಟಡ ಐತಿ ವಿಕಾಸಸೌಧ, ವಿಧಾನಸೌಧ. ಆದರೆ ಇಲ್ಲಿ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ನಡೀತೈತಿ. ಇದನ್ನೆಲ್ಲ ವಿಚಾರ ಮಾಡಿದರೆ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಜವಾರಿ ಕಡಕ ಮಂದಿ ಬಂದೈತಿ ಭಾಳ ಮಂದಿ. ಎಲ್ಲಿ ನೋಡಿದಲ್ಲಿ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟ ನಮ್ಮ ಜನ, ಮೈಸೂರು ಜನ, ಬಳ್ಳಾರಿ ಜನ, ಬಂಗಾರಪೇಟೆ ಜನ, ದಾವಣಗೆರೆ, ಹರಿಹರ, ಹಾವೇರಿ ಎಲ್ಲ ಜನರು ಬಂದಾರ. ತಮ್ಮ ನೂತನ ಶಾಸಕರು ಇವತ್ತು ಭೇಟಿಯಾಗತ್ತಾರ. ಮೊದಲನೇ ಅಧಿವೇಶನ ಇದು. ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲು ಮಂತ್ರಿ ಆದವರು ಸಹಿತ ಮೊದಲನೇ ಅನುಭವ ಪಡ್ಯಾಕತ್ತಾರ. ಅದರಲ್ಲಿ ನೂತನವಾಗಿ ಮಂತ್ರಿ ಆದವರು ಹೊಸ ಅಧಿವೇಶನದಲ್ಲಿ ತಮ್ಮ ಅನುಭವ ಪಡ್ಯಾಕತ್ತಾರ. ಆದರೆ ಇಷ್ಟ ಏನು ಹೇಳೋದು, ಮಂತ್ರಿಗಳು ಶಾಸಕರಿಗೆ ನಿಮ್ಗೊಂದು ವಿನಂತಿ, ನಿಮ್ಮ ಜನ ಏನು ಬಂದಾರ ಭಾಳ ದೂರಿಂದ, ಆ ಜನರಿಗೆ ಒಂದು ನಿಮ್ದು ಏನು ಅವ್ರು ದುಃಖ ತೊಗೊಂಬಂದಿರ್ತಾರ ಆ ಕೆಲಸ ಮಾಡಿಕೊಡ್ರಿ ಅವ್ರಿಗೆ ಪಾಪ. ಅದೇ ರೀತಿ ಇಲ್ಲಿ ಅವಿರತವಾಗಿ ದುಡಿಯುವಂಥ ಕಾರ್ಮಿಕರು ಏನದಾರ, ಶ್ರಮಜೀವಿಗಳು ಏನದಾರ, ಇಲ್ಲಿ ಗೇಟ್ನಲ್ಲಿ ನಿಂತಿರ್ತಾರ. ಪೊಲೀಸ್ ಸ್ಕ್ವಾಡ್ ಐತಿ, ಪೊಲೀಸ್ ಕರ್ಮಚಾರಿ ಅದಾರ, ಅವ್ರ ಮ್ಯಾಗಿನ ಉನ್ನತ ಅಧಿಕಾರಿಗಳು ಅದಾರ. ಎಲ್ಲರ ಹದ್ದಿನ ಕಣ್ಣು ಇರ್ತೈತಿ. ಆದರೂ ಯಾವುದೇ ಅಹಿತಕರ ಘಟನೆ ನಡೀಬಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಆ ಪೊಲೀಸರಿಗೆ ಐತಿ. ಇಂಥವೆಲ್ಲ ಸನ್ನಿವೇಶಗಳು ನಿಮಗೆಲ್ಲ ನಾನು ತೋರ್ಸಾಕತ್ತೀನಿ. ಈ ಸನ್ನಿವೇಶ ನೋಡಿಕೊಂಡು ನೀವು ಯಾವ ರೀತಿ ನನ್ನ ಅನಿಸಿಕೆ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಹಾಕ್ತೀರಿ. ಹಂಗಾದ್ರೆ ಕಡಕ ಜವಾರಿ ಕಾಕ ಬರಲ್ರಿ ಮತ್ತೊಂದು ಸುದ್ದಿ ತೊಗೊಂಡ. ಮತ್ತು ನಾಳೆ ನೇರ ಮಂತ್ರಿಗಳು ಸಂದರ್ಶನ ತೊಗೋತೀನಿ. ಈಗಾಗಲೇ ಅನೇಕ ಮಂತ್ರಿಗಳು ಸಂದರ್ಶನ ತೊಗೊಂಡಿನಿ, ಶಾಸಕರ ಜೊತೆ ಮಾತಾಡೀನಿ. ಅವನ್ನೆಲ್ಲ ತೋರ್ಸಾಕತ್ತೀನಿ. ಈಗ ಅದನ್ನೆಲ್ಲ ನೋಡ್ರಿ. ನಾಳೆ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.